ಅದಕ್ಕೆ ಟೊಮೊಟೊ 10 ರೂಪಾಯಿ ಕೆಜಿ ಅಂತ ಜಾಸ್ತಿ ತೊಗೊಂಡು ಬಂದ್ಬಿಟ್ಟೆ. ಆದರೆ ಅದನ್ನೇನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಅಷ್ಟೇ ತಾನೇ, ಬಾ ಇವತ್ತು ಒಂದು ಒಳ್ಳೆ ಟೊಮೊಟೊ ಬಾತ್ ಮಾಡೋಣ ಹಾಗಾದರೆ. ಗುಡ್ ಐಡಿಯಾ. ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಏನೇನು ಬೇಕು ಅಂತ ನೋಡೋಣ. ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಸರಿ. ಅದಕ್ಕೆ ಚಕ್ಕೆ, ಲವಂಗ, ಚಕ್ರ, ಸೋಂಪು ಕಾಳು, ಏಲಕ್ಕಿ, ಗರಂ ಮಸಾಲ, ಅರಿಶಿಣ, ಅಚ್ಕಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನೆನೆಸಿಟ್ಕೊಂಡಿರೋ ಬಟಾಣಿ, ಮೊಸರು, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ, ಹೆಚ್ಚಿಟ್ಕೊಂಡಿರೋ ಟೊಮಟೊ, ಪಲಾವ್ ಎಲೆ, ಈರುಳ್ಳಿ ಮತ್ತು ಒಂದೆರಡು ಟೊಮಟೊ ಇಟ್ಕೊಂಡಿದ್ದೀನಿ ರುಬ್ಬಕ್ಕೆ, ಮತ್ತು ಎಣ್ಣೆ. 2 ಗ್ಲಾಸಷ್ಟು ಅಕ್ಕಿನ ನಾನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಮಸಾಲೆಗಳನ್ನ ಹಾಕ್ಕೊಳ್ಳೋಣ. ಚಕ್ಕೆ, ಲವಂಗ, ಸೋಂಪು ಕಾಳು, ಏಲಕ್ಕಿ ಅದನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಸೇರಿಸ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆಗೆ ಪಲಾವ್ ಎಲೆ ಕೂಡ ಹಾಕ್ಕೊಂಡು ಈರುಳ್ಳಿ ಕೆಂಪಾಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಫ್ರೈ ಆಗಿರೋ ಈರುಳ್ಳಿಗೆ 2 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಸೇರಿಸ್ಕೊಂಡು, 1-2 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡು, 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಣ್ಣಾಗಿರೋ ಟೊಮೊಟೊ ಒಂದು 5ರಿಂದ 6 ಟೊಮೊಟೊನ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೇ 1-2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅದು ಎಣ್ಣೆ ಬಿಡೋ ತನಕ ಫ್ರೈ ಆಗಲಿ. ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಬಿಡೋಣ. ಒಂದು ಜಾರಿಗೆ ನಾವು ಪುದೀನ, ಕೊತ್ತಂಬರಿ ಮತ್ತು 1-2 ಟೊಮೊಟೊನ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ನುಣ್ಣಗಾದ್ಮೇಲೆ ನಾವು ಎಣ್ಣೆ ಕೂಡ ಬಿಟ್ಕೊಂಡಿದ್ದೆ ನೋಡು, ನೀನು ನೋಡ್ತಿರ್ಬೋದು. ಇವಾಗ ನಾವು ಬಟಾಣಿ ಕಾಳನ್ನ ಹಾಕ್ಕೊಳ್ಳೋಣ. ನೆನೆಸಿದ್ವಲ್ಲ ಆ ಬಟಾಣಿ ಕಾಳನ್ನ ಸೇರಿಸ್ಕೊಂಡು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಕೂಡ ಹಾಕ್ಕೊಂಡು ತಿರ್ಸ್ಕೊಂಡು ಅದ್ರ ಜೊತೆಗೆ ಒಂದು 5ರಿಂದ 6 ಸ್ಪೂನ್ ಆಗೋಷ್ಟು ಮೊಸರು ಕೂಡ ಹಾಕಿ ಸೇರಿಸ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ಳೋಣ. ಹಾಕ್ಕೊಂಡು 2ರಿಂದ 3 ನಿಮಿಷ ಆಗೋ ತನಕ ಕುಕ್ಕರ್ ಮುಚ್ಚಳ ಮುಚ್ಕೊಂಡು ಅದನ್ನು ಬೇಯಿಸ್ಕೊಳ್ಳೋಣ. ಎಣ್ಣೆ ಎಲ್ಲ ಬಿಟ್ಕೋಬೇಕು, ಆ ರೀತಿ ಬೇಯಿಸ್ಕೊಳ್ಳೋಣ. ನೀನು ನೋಡ್ತಿರ್ಬೋದು, ಈಗ ಎಣ್ಣೆ ಬಿಟ್ಕೊಂಡಿದ್ದೆ ನೋಡು. ಇದಕ್ಕೆ ನಾವು ತೊಳೆದು ನೆನೆಸಿಟ್ಕೊಂಡಿದ್ವಲ್ಲ ಅಕ್ಕಿ ಕೂಡ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಎಲ್ಲ ಅಕ್ಕಿಗೆ ಹಿಡಿಯೋ ಥರ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಈಗ ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೆ ಅಲ್ವಾ, ಹಾಗಾಗಿ 4 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಳ್ಳೋಣ. ಅಂದರೆ 1 ಗ್ಲಾಸ್ ಅಕ್ಕಿಗೆ 2 ಲೋಟ ಅನ್ನೋ ಥರ 4 ಲೋಟ ನೀರು ಸೇರಿಸ್ಕೊಂಡು, ಸಪ್ಪೆ ಆಗಿದ್ದರೆ ಒಂಚೂರು ಉಪ್ಪು ಕೂಡ ಹಾಕ್ಕೊಂಡು 1-2 ನಿಮಿಷ ಹಾಗೇ ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳೋಣ. ನಾನು ಹೋದ ಸಲನೇ ಹೇಳಿದ್ದೆ ನಿನಗೆ, ಪಲಾವ್ ಮಾಡಬೇಕಾದ್ರೆ ಅಕ್ಕಿ ಅರ್ಧದಷ್ಟು ಅಲ್ಲೇ ಬೆಂದಿರಬೇಕು. ಆಗ ನಾವು ಮುಚ್ಚಳ ಮುಚ್ಚಿ ವಿಷಲ್ ಕೂಗಿಸ್ಕೊಂಡ್ರೆ ನಾವು ಮತ್ತೆ ತಿರುಗಿಸ್ಕೊಳ್ಳೋ ಅಗತ್ಯ ಇರಲ್ಲ. ಮಸಾಲೆ ಮೇಲೆ ಅನ್ನ ಕೆಳಗೆ ಆ ಥರ ಆಗಲ್ಲ, ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಈಗ ವಿಷಲ್ ಆರಿದೆ. ಇವಾಗ ತೆಗ್ದು ಇಟ್ಕೊಳ್ಳೋಣ. ನೋಡು, ನೀನು ನೋಡ್ತಿರ್ಬೋದು ಎಲ್ಲ ಒಂದೇ ಸಮ ಆಗಿದೆ, ಕಲಸೋ ಅಗತ್ಯನೇ ಇಲ್ಲ, ರೆಡಿ ಆಗಿದೆ. ಇವಾಗ ಟೊಮೊಟೊ ರೇಟೂ ಕಮ್ಮಿ ಇದೆ, ಟೊಮೊಟೊ ಬಾತ್ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇದೆ. ಇನ್ನೂ ಯಾಕೆ ಲೇಟು, ಬೇಗ ಟ್ರೈ ಮಾಡಿ ಫ್ರೆಂಡ್ಸ್. ಇದೇ ಥರ ಮೋರ್ ವೀಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ. ಅದನ್ನೇ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ಉತ್ತಮ ಆರೋಗ್ಯಕ್ಕೆ ಒಳ್ಳೆಯ ಆಹಾರವೇ ಮನೆಮದ್ದು.